ಅಣ್ಣಾರ ನಿಮಗೀಗ ಆ ಹೊಲ್ದಂದು ಇದು ತೋರಿಸ್ತೀನಿ. ಸುಲಗಾಯಿ ನಾವು ಚಿತ್ತೇವಲ್ರಿ ಸುಲಗಾಯಿ. ಇವತ್ತು ನೀವು ನೋಡ್ರಿ ಇಲ್ಕ ನನ್ನ ಮೊಬೈಲ್ ಮುಖಾಂತರ ಇಟ್ಟು ಸಮೀಪ ನಿಮಗೆ ಸುಲಗಾಯಿ ತೋರಿಸ್ತೀನಿ. ತಾವು ನೋಡ್ರಿ, ನೋಡಿ ಕಮೆಂಟ್ ಹಾಕ್ರಿ ತಮಗೆ ಏನು ಅನ್ನಿಸ್ತಾ ಅನ್ನೋದು. ಈಗ ಸದ್ಯಕ್ಕೆ ನಾನು ಅದೇ ಹೊಲದ ಸಮೀಪ ನಿಂತೀನಿ. ಅದೇ ಹೊಲದ ಸಮೀಪ ಒಂದು ಪೆಟ್ರೋಲ್ ಪಂಪ್ ಅದ. ಅದೇ ಪೆಟ್ರೋಲ್ ಪಂಪಿನ ಸಮೀಪ ನಾ ಅದೀನಿ ರೀ. ತಮಗೆ ತೋರಿಸ್ತೀನಿ ಸುಲಗಾಯಿ. ನೀವು ನೋಡಿರಿ, ಕಮೆಂಟ್ ಹಾಕ್ರಿ ನಿಮಗೆ ಹೆಂಗೆ ಅನ್ನಿಸ್ತಾನ. ಎಷ್ಟು ಬೆಳೆದಾರ ಇಲ್ಲಿ ಸುಲಗಾಯಿ. ನಾಳೆ ಏನೋ ದೊಡ್ಡ ಇನ್ನೂ ಕಾಯಿ ಆಗಿಲ್ಲ, ಬಟ್ ಕಾಯಿ ಅದು ಅಂದರೂ ಹರಿದು ಮಾರ್ಕೆಟಿಗೆ ಬರ್ತಾವೆ ನಮ್ಮ ಬಾಯಿಗೆ ತಿನ್ನಾಕ. ರೈತರ ಮೆಹನತ್ತಿದು ನೋಡ್ರಿ. ನೋಡ್ರಿ ಸುಲಗಾಯಿ ಹೊಲ ಇವಾಗ. ಈಗ ಇಲ್ಲೊಂದು ಆಗೈತೆ ನೋಡ್ರಿ. ಈಗ ಕಾಯಿ ಐತಿ ಇದ್ರಾಗ. ಕಾಯಿ ಬರ್ತದಾಗ ಇದರ್ನಾಗ ಸುಲಗಾಯಿ. ಹಾಂ ಏನು ಚಂದಾನು ಹೊಲ. ನೋಡ್ರಿ ಅಲ್ಲಿ ಸೂರ್ಯ ಮುಳುಗಾಗತ್ತಿದ್ದಾಗ ಕೆಂಪಾಗಿ ವಾವ್. ನಮ್ಮ ರೈತರು ನಮ್ಮ ಹೆಮ್ಮೆ. ನಿಮ್ಗೆ ಹೆಂಗೆ ಅನ್ನಿಸ್ತು ಸುಲಗಾಯಿ ಹೊಲ? ನಿಮಗೆ ಸುಲಗಾಯಿ ಹೊಲ ಹೆಂಗೆ ಅನ್ನಿಸ್ತು ನೀವು ಕಮೆಂಟ್ ಮಾಡಿರಿ. ನಾನು ಏನೈತಿ ಇದೊಂದು ಹರ್ಕೊಂಡು ಹೋಗಿಬಿಡ್ತೀನಿ. ಯಾಕಂದ್ರೆ ರೈತರು ಕೇಳಿ ಹರಿಬೇಕೆಲ್ಲ. ಅದನ್ನು ಹರಿದಿದ್ದು ತಪ್ಪಾಗ್ಯದ ನೋಡಿರಿ. ಕಮೆಂಟ್ ಹಾಕ್ರಣ ನಿಮ್ಗೆ ಹೆಂಗೆ ಅನ್ನಿಸ್ತು? ಸುಲಗಾಯಿ ಹೊಲದಾಗ ಅದೀನಿ, ಸುಲಗಾಯಿ ತಿಲ್ಲಾಕತ್ತೀನಿ. ನೋಡ್ರಿ ಹೊಲ ಎಷ್ಟು ಚಂದ ಅದು ನೋಡ್ರಿ. ಇನ್ನು ಸುಲಗಾಯಿ ಇನ್ನೂ ಎತ್ತರ ಆಗಬೇಕು. ಇನ್ನು ಎತ್ತರ ಆದಮೇಲೆ ಇನ್ನೊಂದು 15 ದಿವ್ಸ ಹೋಗ್ಬೇಕಿದೆ. 15 ದಿವ್ಸ ಇಲ್ಕ ಇನ್ನೊಂದು 20 ದಿವ್ಸ ದೊಡ್ಡದಾದ್ಮೇಲೆ ಅವಾಗ ತೆಗೆದು ಸೂಡು ಕಟ್ಟಿ ಮಾರ್ಕೆಟ್ದಾಗ ಬರ್ತೈತೆ ಅಣ್ಣ. ಮಾರ್ಕೆಟ್ದಾಗ ಬಂದ್ರೆ ನಾವು ನೀವು ತಿಲ್ಲಾಕ ರೆಡಿ ಹಾಕ್ಯವು. ಹೆಂಗೆ ಅನ್ನಿಸ್ತಣ್ಣ ಸುಲಗಾಯಿ? ಸಪೋರ್ಟ್ ಮಾಡ್ರಣ್ಣ.